ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ, ನ್ಯೂಮರಾಲಜಿಸ್ಟ್. ಹೇಗಿದ್ದೀರಿ ಎಲ್ಲ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ತಿಂಗಳ ಯಾವುದೇ ತಿಂಗಳ 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕು ಹುಟ್ಟಿದಂತಹ ವ್ಯಕ್ತಿಗಳು ಈ 3 ನಂಬರಿಂದ ಅಂದರೆ ಗುರು ಗ್ರಹದಿಂದ ಆಳಲ್ಪಡ್ತೀರಾ. ತುಂಬಾ ಖುಷಿಯಾಗುತ್ತೆ. ಗುರುಗ್ರಹ ಬಗ್ಗೆ ಗೊತ್ತಿದಲ್ವ ಬಂಧುಗಳೇ? ಗುರು ದೇವತೆಗಳಿಗೆ ಒಳ್ಳೆಯದನ್ನು ಹೇಳಿಕೊಟ್ಟಂತಹ ಗುರುಸ್ಥಾನವನ್ನು ಹೊಂದಂಥ ಗುರು ಅಲ್ವಾ ಗುರುಗ್ರಹ. ಈ ಗುರುಗ್ರಹ ಅತ್ಯಂತ ದೊಡ್ಡ ಗ್ರಹ. ಎಲ್ಲ ಗ್ರಹಗಳನ್ನು ಗುರುಗ್ರಹದಲ್ಲಿ ತುಂಬಿಡಬಹುದು, ಅಷ್ಟು ದೊಡ್ಡ ಗ್ರಹ ಗುರುಗ್ರಹ. ಈ ಗುರುವಿನ ಆಳ್ವಿಕೆಗೆ ನೀವೆಲ್ಲರೂ ಒಳಪಡ್ತೀರಾ. ಗುರುವಾರ ನೀವು ಉಪವಾಸ ಮಾಡೋದ್ರಿಂದ ನಿಮ್ಗೆ ತುಂಬಾ ಒಳ್ಳೆಯದಾಗುತ್ತೆ ಬಂಧುಗಳೇ. ಮತ್ತು ಈ ದೇವತೆಗಳ ಗುರು ಹೆಸರು ಬೃಹಸ್ಪತಿ ಅಂತ ಹೇಳ್ತೀವಿ. ಸಾತ್ವಿಕ ನಂಬರ್ ಇದು. ತುಂಬಾ ಖುಷಿಯಾಗುತ್ತೆ. ಅದ್ಭುತ ಜ್ಞಾನ ನಿಮ್ಮಲ್ಲಿರುತ್ತೆ. ಬಾರ್ನ್ ಲೀಡರ್ಸ್ ಆಗಿರ್ತೀರ ನೀವು. ಒಳ್ಳೆ ತುಂಬ ಜ್ಞಾನವಂತರು ಮತ್ತು ಜ್ಞಾನ ದಾಹ ಕೂಡ ನಿಮ್ಮಲ್ಲಿ ಹೆಚ್ಚಿರುತ್ತೆ. ತುಂಬ ನಾನು ಕಲ್ತ್ಕೋಬೇಕು, ಇದನ್ನು ಕಲ್ತ್ಕೋಬೇಕು ಅನ್ನುವಂಥ ತುಂಬ ಒಂದು ಉತ್ಸುಕತೆ ನಿಮ್ಮಲ್ಲಿ ಅಗಾಧವಾಗಿರುತ್ತೆ. ಅಂತ ಮಲ್ಟಿ ಟಾಸ್ಕ್ಸನ್ನು ನೀವು ತೊಗೊಳ್ಳೋದಕ್ಕೆ ಇಷ್ಟಪಡ್ತೀರಾ. ವೆರಿ ಗುಡ್ ಬಿಗಿನರ್ಸ್. ಎಲ್ಲ ಇಷ್ಟಪಡ್ತೀರಾ, ಎಲ್ಲದನ್ನು ತೊಗೊಂಡ್ಬಿಡ್ತೀರಾ. ಎಲ್ಲ ಇದನ್ನು ಮಾಡ್ತೀನಿ. ಇದು ನಂಗೆ ಬೇಕು, ಇದನ್ನು ಕಲ್ತ್ಕೋಬೇಕು ಅಂತ ಇಷ್ಟೊಂದು ಕ್ಯೂರಿಯಾಸಿಟಿ ಇರುತ್ತೆ ನಿಮ್ಮಲ್ಲಿ. ಎಲ್ಲದನ್ನು ಕಲ್ತ್ಕೋಬೇಕು ಅನ್ನೋಂಥ ಆಸೆ ತುಂಬಿರುತ್ತೆ. ಸೊ ಎಲ್ಲದನ್ನು ಸ್ಟಾರ್ಟ್ ಮಾಡ್ತೀರಾ, ಬಟ್ ನೀವು ಫಿನಿಷಿಂಗು ಅಷ್ಟೊಂದು ಮಾಡೋಕ್ಕೆ ಹೋಗಲ್ಲ. ಇದು ಕಾರಣ ಕೂಡ ಇದೆ ಅಲ್ವಾ. ಈಗ ಎಲ್ಲದನ್ನು ನೀವು ತೊಗೊಂಡ್ಬಿಡ್ತೀರಾ, ಆವಾಗ ಎಲ್ಲದನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ನಿಮ್ಗೆ ಆಗಲ್ಲ. ಯಾಕೆಂದರೆ ಸಮಯ ಅದು ಕೊರತೆ ಆಗೋಗ್ಬಿಡುತ್ತೆ. ಸೊ ನೀವು ಇದನ್ನು ತೊಗೋಬೋದು. ಹೇಗೆ ತಿಳ್ಕೊಳ್ಬಹುದು? ಈಗ ನೀವು ಅದು ಯಾವ್ದಾದ್ರು ಒಂದು ಕೆಲಸವನ್ನು ತೊಗೊಂಡಾಗ ಆ ಕೆಲಸವನ್ನು ಕಂಪ್ಲೀಟ್ ಮಾಡಿ ಆ ನಂತರ ಮತ್ತೊಂದು ಕೆಲಸಕ್ಕೆ ನೀವು ಕೈ ಹಾಕೋದ್ರಿಂದ ನಿಮಗೆ ಆ ಎಲ್ಲ ಕೆಲಸಗಳು ನಿಮಗೆ ಇಷ್ಟಪಟ್ಟಂಥ ನೀವು ಎಲ್ಲ ಕೆಲಸಗಳನ್ನು ನೀವು ಫುಲ್ಫಿಲ್ ಮಾಡ್ಕೊಂಡ್ಬಿಡ್ಬೋದು. ಎಲ್ಲದನ್ನು ಮುಗಿಸ್ಕೋಬೋದಲ್ಲ. ಈ ರೀತಿ ನೀವೊಂದು ಅವಕಾಶವನ್ನು ತೊಗೊಳ್ಬೋದು. ಇದೊಂದನ್ನು ಅಳವಡಿಸ್ಕೊಳ್ಬಹುದು. ಆಮೇಲೆ ನಿಮ್ಮ ಒಳ್ಳೆ ನಾಲೆಡ್ಜಬಲ್ ಪರ್ಸನ್ ಆಗಿರ್ತೀರ ನೀವು. ವೆರಿ ಗುಡ್ ಥಿಂಕರ್ಸ್ ಆಗಿರ್ತೀರ. ಇಮ್ಯಾಜಿನೇಷನ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬಿಗ್ ಥಿಂಕರ್ಸ್, ತುಂಬ ದೊಡ್ಡದಾಗಿ ಆಲೋಚನೆ ಮಾಡ್ತೀರಾ. ಹಾಗೆ ವೆರಿ ಸ್ಪಿರಿಚುವಲ್ ವ್ಯಕ್ತಿಗಳು ಕೂಡ ನೀವು. ತುಂಬ ನಂಬಿಕೆ, ದೇವರು, ದಿಂಡ್ರು, ಶ್ರದ್ಧೆ, ನಂಬಿಕೆ ಇವೆಲ್ಲವೂ ತುಂಬ ಚೆನ್ನಾಗಿ ನಿಮ್ಮಲ್ಲಿ ಇರುತ್ತೆ. ನಿಮ್ಮ ಮಾತು ಅಷ್ಟೇ ಅಟ್ರಾಕ್ಟಿವ್ ಆಗಿರುತ್ತೆ. ಮತ್ತು ಒಳ್ಳೆತನ ನಿಮ್ಮಲ್ಲಿ ತುಂಬಿ ತುಳುಕಾಡ್ತಾ ಇರುತ್ತೆ. ಶತ್ರುಗಳಿಗೂ ಕೂಡ ನೀವು ಒಳ್ಳೆಯದನ್ನೇ ಮಾಡ್ತೀರಾ, ಒಳ್ಳೆ ಅಡ್ವೈಸನ್ನೇ ಕೊಡ್ತೀರಾ. ಇದೆಲ್ಲ ನಿಮ್ಮಲ್ಲೇ ಗುಣಗಳು ಬಂಧುಗಳೇ. ತುಂಬ ಖುಷಿಯಾಗುತ್ತೆ. ಆಮೇಲೆ ಹಾಗಾದರೆ ಕೆಟ್ಟದೇನೂ ಇಲ್ವಾ? ಸ್ವಲ್ಪ ನೆಗೆಟಿವ್ಸ್ ಏನೂ ಇಲ್ವಾ? ನೆಗೆಟಿವ್ಸ್ ಕೂಡ ಇರುತ್ತೆ. ಸೊ ಈ ನೆಗೆಟಿವ್ಸ್ಗಳೇನೇನು, ಒಳ್ಳೆಯದೇನೇನು, ಹಾಗಾದರೆ ನಾನು ಯಾವ ರೀತಿಯಲ್ಲಿ ನಾನು ಇರಬೇಕಾಗತ್ತೆ, ಮತ್ತು ಯಾವ ಆಹಾರಗಳನ್ನು ನಾನು ಹೆಚ್ಚು ಸೇವಿಸಬೇಕಾಗತ್ತೆ, ಏನೇನು ಕೆಲಸವನ್ನು ಮಾಡಿದ್ರೆ ನನಗೆ ಒಳ್ಳೆಯದಾಗತ್ತೆ. ಅಕಸ್ಮಾತ್ ನನ್ನಲ್ಲಿ ಗುರುಗ್ರಹ ಇಲ್ಲ ನನ್ನ ಜಾತಕದಲ್ಲಿ ಅಂದರೆ ನಾನು ಏನು ಮಾಡಬೇಕಾಗತ್ತೆ? ಹಾಗಾದರೆ ನನಗೆ ಗುರುಗ್ರಹ ಇಲ್ಲ ಅಂದರೆ ಗುರುವಿನ ಅನುಗ್ರಹ ನಮ್ಗೆ ಬೇಡವಾ? ಹಾಗಾದರೆ ಗುರುವಿನ ಜಾತಕದಲ್ಲಿ ಇಲ್ಲ ಅಂದರೆ ಅದು ಇಲ್ವಾ? ಏನು ಮಾಡಬೇಕು ಹಾಗಾದರೆ ನಾನು? ಇವೆಲ್ಲದನ್ನು ತಿಳ್ಕೊಳ್ಬೇಕು ಅಂತಂದರೆ ನೀವು ನನ್ನ ನಂಬರ್ಗೆ ಕಾಲ್ ಮಾಡಬೇಕು. ಕಾಲ್ ಮಾಡಿದ್ರೆ ನಾನು ನಿಮಗೆ ಏನೇನೆಲ್ಲ ನೀವು ಮಾಡಬೇಕಾಗತ್ತೆ, ನಿಮ್ಮಲ್ಲಿರುವಂಥ ಒಳ್ಳೆ ಕ್ವಾಲಿಟೀಸು, ನೆಗೆಟಿವ್ಸು, ಅದಕ್ಕೆ ಏನು ಮಾಡಬೇಕು, ಏನು ಪರಿಹಾರ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ, ಇದ್ರ ಬಗ್ಗೆ ಪೂರ್ಣವಾಗಿ ನಾನು ವಿವರವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಹೆಲ್ತು ಅಷ್ಟೇ ಬಂಧುಗಳೇ. ಹೆಲ್ತ್ ಅಷ್ಟೇ ಮುಖ್ಯವಾಗುತ್ತಲ್ವ. ಈ ಹೆಲ್ತಲ್ಲಿ ನೀವು ಯಾವುದ್ರ ಬಗ್ಗೆ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಹಾಗೆ ಒಂದು ವರ್ಷದ ಯಾವ ತಿಂಗಳಲ್ಲಿ ನೀವು ತುಂಬಾ ಕೇರ್ ತೊಗೋಬೇಕಾಗತ್ತೆ ಅನ್ನೋ ವಿಚಾರಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಕೂಡ ನೀವು ಆಲೋಚನೆ ಮಾಡಬೇಕು. ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ನಿಮಗೆ ವಿವರಗಳನ್ನ ತಿಳಿಸ್ಕೊಡ್ತೀನಿ. ಮತ್ತು ಈಗ 3ನೇ ನಂಬರಲ್ಲಿ ನೀವು ಬಾರ್ನ್ ಆಗಿರೋರು, ಈ ಡೇಟಲ್ಲಿ 3ನೇ ನಂಬರಲ್ಲಿ ರೂಲಿಂಗ್ಗೆ ಒಳಪಡುವವರು ಏನು ಕೆರಿಯರ್ ತೊಗೊಳ್ಬೋದು, ಯಾವ ಕರಿಯರ್ ನೀವು ರೂಢಿಸ್ಕೋಬೋದು ಅಂತ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಹಾಗೆ ಇನ್ನು ಏನೇನೆಲ್ಲ ಮಾಡೋದು ನಿಮ್ಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ಸಜೆಷನ್ಸು ಕೂಡ ನಾನು ನಿಮ್ಗೆ ಕೊಡ್ತೀನಿ. ಇದೆಲ್ಲ ಸಜೆಷನ್ಸ್ ಬೇಕು ಅಂದಾಗ ಸಂಖ್ಯಾಶಾಸ್ತ್ರದ ಮೊರೆ ಹೋಗಬೇಕಾಗುತ್ತೆ. ಸಂಖ್ಯಾಶಾಸ್ತ್ರ ಇವೆಲ್ಲದನ್ನು ನಾವು ನಿಮಗೆ ತಿಳಿಸ್ಕೊಡಲಾಗುತ್ತೆ. ಯಾವ ಕೆಲಸ ಮಾಡಿದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ, ಯಾವ ರೀತಿ ಫುಡ್ ತೊಗೋಬೇಕು, ಯಾವ ರೀತಿ ನೀವು ರಿಲೇಷನ್ಶಿಪ್ ಹೇಗಿರುತ್ತೆ, ನಿಮಗೆ ಯಾವ ಮಂತಲ್ಲಿ ನೀವು ತುಂಬಾ ಕೇರ್ಫುಲ್ ಆಗಿರಬೇಕಾಗತ್ತೆ, ನೀವು ನಿಮ್ಮ ಒಂದು ವ್ಯಕ್ತಿತ್ವವನ್ನು ಸರಿಯಾದ ರೀತಿಯಲ್ಲಿ ರೂಢಿಸ್ಕೋಬೇಕಾದ್ರೆ ಏನೇನೆಲ್ಲ ನೀವು ಮಾಡಬಹುದು,
ನಿಮ್ಮ ಕ್ವಾಲಿಟೀಸು, ನಿಮ್ಮ ನೆಗೆಟಿವ್ಸು ಎಲ್ಲದನ್ನು ನಾನು ನಿಮಗೆ ಇನ್ನೂ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬಂಧುಗಳೇ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದನ್ನು ಕಲ್ತ್ಕೊಳ್ಬೇಕು, ತಿಳ್ಕೊಳ್ಬೇಕು, ನನ್ನ ಇದು ಹೇಗಿದೆ, ಮುಂದೆ ನಾನು ಹೇಗಿರಬೇಕು, ಹೇಗಿದ್ದರೆ ನನಗೆ ಒಳ್ಳೆಯದಾಗತ್ತೆ ಅನ್ನೋದನ್ನು ನಾನು ತಿಳ್ಕೊಳ್ಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ನಂಬರಿಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡು ನಿಮ್ಮಲ್ಲಿ ಇರುವಂತಹ ಒಳ್ಳೆಯ ವಿಚಾರಗಳನ್ನು ನೀವು ಮುಂದುವರಿಬೇಕಾದ್ರೆ ಏನೇನೆಲ್ಲ ಬೇಕು ಅನ್ನುವಂಥ ಸಲಹೆಗಳನ್ನ ತೊಗೊಳ್ಬಹುದು. ಹಾಗೆ ಎಲ್ಲ ರೀತಿಯ ಸಲಹೆಗಳು ಸೂಚನೆಗಳಿಗೂ ಕೂಡ ನೀವು ಕಾಲ್ ಮಾಡಬಹುದು. ಓಕೆನಾ? ಈ ನಂಬರ್ಗೆ ಕಾಲ್ ಮಾಡಿ 8618752476 8618752476. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಬಂಧುಗಳೇ, ತುಂಬ ಖುಷಿಯಾಗುತ್ತೆ ಗುರುಗೃಹದ ಆಳ್ವಿಕೆಗೆ ಒಳಪಡುವಂಥ ಎಲ್ಲ ಸಮಸ್ತ ಬಂಧುಗಳಿಗೂ ಗುರುದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮ್ಮ ಈಗ ವಿಡಿಯೋನ ಮುಗಿಸ್ತೀನಿ. ನಮಸ್ತೆ ಬಂಧುಗಳೇ, ನಮಸ್ತೆ ನಮಸ್ತೆ ನಮಸ್ತೆ.